ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಅಬ್ದುಲ್ ಖಾದರ್ ಕುಕ್ಕಿಲ ಎಕೆ ಕುಕ್ಕಿಲ ಅವರಿಗೆ ಕೊಡಪದವು ಸೌಹಾರ್ದ ಫ್ರೆಂಡ್ಸ್ ವತಿಯಿಂದ ಹುಟ್ಟೂರ ಸನ್ಮಾನ ಕಾರ್ಯಕ್ರಮ ನಡೆಯಿತು. ನಿವೃತ್ತ ಬಿಎಸ್ಎನ್ಎಲ್ ಉದ್ಯೋಗಿ ಡಿಕೆ ಇಬ್ರಾಹಿಂ ಅವರು ಎಕೆ ಕುಕ್ಕಿಲ ಅವರ ಅಭಿನಂದನಾ ಭಾಷಣ ಮಾಡಿ, ಕಳೆದ 2 ದಶಕಗಳಿಂದ ಮಂಗಳೂರಿನ ಸುದ್ದಿ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ. ಕೇವಲ ಪತ್ರಕರ್ತರಷ್ಟೇ ಅಲ್ಲದೆ ಲೇಖಕ, ಚಿಂತಕ ಹಾಗೂ ಸಮಾಜಮುಖಿ ಚಟುವಟಿಕೆಗಳ ಪ್ರೇರಕರಾಗಿಯೂ ಪ್ರಸಿದ್ಧಿ ಪಡೆದಿದ್ದಾರೆ. ಸನ್ಮಾರ್ಗ ಮಾಧ್ಯಮದ ಪ್ರಧಾನ ಸಂಪಾದಕರಾಗಿ ತಮ್ಮ ಸಂಸ್ಥೆಯನ್ನ ನಿಷ್ಪಕ್ಷಪಾತ ವರದಿಗಾರಿಕೆ, ಸಾಮಾಜಿಕ ನ್ಯಾಯದ ಪ್ರಚಾರ ಮತ್ತು ದಮನಿತರ ಧ್ವನಿಯನ್ನ ಬಲಪಡಿಸುವ ವೇದಿಕೆಯಾಗಿ ಬೆಳೆಸಿದ್ದಾರೆ ಎಂದು ಹೇಳಿದರು. ಸುಮಾರು 5 ವರ್ಷಗಳ ಹಿಂದೆ ಈ ಸನ್ಮಾರ್ಗ ನ್ಯೂಸ್ ಚಾನೆಲ್ ಪ್ರಾರಂಭ ಆದ ನಂತರ ಬರಬರುತ್ತಾ ಸುಳ್ಳು ಹೇಳುವವರು ಸ್ವಲ್ಪ ತಮ್ಮನ್ನೇ ಮುಟ್ಟಿ ನೋಡಬೇಕಾದ ಪರಿಸ್ಥಿತಿ ಬಂತು. ಇತ್ತೀಚೆಗಿನ ಕೆಲವು ದಿನಗಳ ಹಿಂದೆ, ಇಲ್ಲ 1 ತಿಂಗಳ ಹಿಂದೆ ಇರಬೇಕು, ಒಬ್ಬರು TV ಆ್ಯಂಕರ್ನವರು ಒಂದು ಸುಳ್ಳು ಹೇಳಿ ಸಿಕ್ಕಿಬಿದ್ದು ಇವರಲ್ಲಿ ಕ್ಷಮೆ ಕೇಳುವ ಹಂತಕ್ಕೆ ಬಂತು. ಇದನ್ನೆಲ್ಲ ಬಿಡಿಸಿ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಯಾಕೆಂತ ಹೇಳಿದ್ರೆ ತಾವೆಲ್ಲ ಇದನ್ನು ಗೊತ್ತಿದ್ದವರಿಗೆ. ಆದ್ದರಿಂದ ಸುಳ್ಳುಗಳ ಸುದ್ದಿಯ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಭಾರಿ ಕರೆಕ್ಟಾಗಿ ಬರೆದಿದ್ದಾರೆ ಅವರು. ಆದರೆ ಈ ಮೊಂಬತ್ತಿ ಅಷ್ಟು ಸುಲಭದ ಮೊಂಬತ್ತಿ ಅಲ್ಲ. ಇದು ಬಹಳಷ್ಟು ಜನರ ನಿದ್ದೆಗಡಿಸುವಂತಹ ಮೊಂಬತ್ತಿ ಇರಬೇಕು. ಬಹಳಷ್ಟು ಜನರ ಆಸ್ತಿ. ಸೌಹಾರ್ದ ಫ್ರೆಂಡ್ಸ್ ಕೋಡಪದವು ಎಸ್ವೈಎಫ್ ಕುಕ್ಕಿಲ ಹಾಗೂ ಎಂಕೆ ಫ್ಯಾಮಿಲಿ ವತಿಯಿಂದ ಅವರನ್ನ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಎಕೆ ಕುಕ್ಕಿಲ ಅವರು, ಬಾಲ್ಯದಿಂದಲೇ ಕುಕ್ಕಿಲ ಪಾಕದಲ್ಲಿ ಓಡಾಡಿದ ವ್ಯಕ್ತಿ ನಾನು. ಇಲ್ಲಿಯ ಪ್ರತಿಯೊಬ್ಬರ ಸಹಕಾರದಿಂದ ನಾನು ಬೆಳೆಯಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಗೊತ್ತಿಲ್ಲ, ಆದರೆ ನನ್ನನ್ನು ಪ್ರೀತಿಸಿ ನೀವು ಕರೆದಿದ್ದೀರಿ ಮತ್ತು ನಮ್ಮವ ಅಂತ ನೀವು ನನಗೆ ಗೌರವ ಕೊಟ್ಟಿದ್ದೀರಿ. ವಿಶೇಷ ಏನು ಅಂತ ಹೇಳಿದರೆ, ನಾನು ಇಲ್ಲಿಂದ ಪತ್ರಿಕೆಗೆ ಹೋಗುವಾಗ ನನ್ನ ಹೆಸರನ್ನು ಹೈಡ್ ಮಾಡಿದ್ದೆ ಮತ್ತು ಕುಕ್ಕಿಲದ ಹೆಸರನ್ನು ಮಾತ್ರ ಹೈಲೈಟ್ ಮಾಡಿದ್ದೆ. ಇವರೆಗೂ ಕೂಡ ಅದನ್ನೇ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಯಾರಿಗೂ ಏಕೆ ಅಂತಲೇ ಗೊತ್ತಿರೋದು, ಆದರೆ ಕುಕ್ಕಿಲ ಅಂತ ಎಲ್ರಿಗೂ ಗೊತ್ತಿದೆ. ಕುಕ್ಕಿಲ ಅಂತ ಹೇಳಿದರೆ ಎಲ್ಲರೂ ನಮ್ಮ ಒಂದು ಸಣ್ಣ ಊರನ್ನು ಗ್ರಹಿಸಿಕೊಳ್ತಾರೆ. ಅಲ್ಲಿ ಯಕ್ಷಗಾನ ಇದೆ ಅಂತ ನನ್ನಲ್ಲೇ ಕೇಳೋದು. ಯಕ್ಷಗಾನದವ್ರಿಗೆ ಕುಕ್ಕಿಲ ಅಂತ ಹೇಳಿದರೆ ಯಕ್ಷಗಾನಕ್ಕೆ ಬಹಳ ಪ್ರಸಿದ್ಧ ಅಲ್ವಾ, ನೀವು ಅಲ್ಲಿಂದ ಬಂದಿದ್ದ ಅಂತ. ಅಂದರೆ ನಾನು ಒಂದು ನನ್ನ ಹೆಸರನ್ನು ಹೈಡ್ ಮಾಡಿಕೊಂಡು ನನ್ನ ಊರನ್ನು ನಾನು ಇಡೀ ಜಗತ್ತಿಗೆ, ನನ್ನನ್ನು ಯಾರೆಲ್ಲ ನೋಡಿದ್ದಾರೆ, ಯಾರೆಲ್ಲ ಕೇಳಿದ್ದಾರೆ, ಅವರೆಲ್ಲರಿಗೂ ನನ್ನ ಊರನ್ನು ನಾನು ಕೊಟ್ಟಿದ್ದೇನೆ. ನಾನು ಆ ಊರಿನಿಂದ ಬಂದಿದ್ದೇನೆ ಮತ್ತು ನನ್ನ ಊರು ಹೀಗಿದೆ ಅಂತ ಹೀಗೆ ಮಾತಾಡುವುದಕ್ಕೆ ಕೂಡ ನನ್ನ ಆ ಹೆಸರು ಕಾರಣವಾಗಿದೆ ಅಂತ ನಾನು ಭಾವಿಸ್ತೇನೆ. ಕೊನೆಯದಾಗಿ ಈ ಹಂತಕ್ಕೆ ಏರುವುದಕ್ಕೆ ಅಲ್ಲಾಹನ ದೊಡ್ಡ ಅನುಗ್ರಹ ಇದೆ. ಅದರ ಜೊತೆಗೆ ನನ್ನ ಮನೆಯವರ ಬೆಂಬಲ ಇದೆ. ನನ್ನ ಎಲ್ಲ ಸವಾಲಿನ ಸಂದರ್ಭದಲ್ಲಿ ಕೂಡ ಅವರು ನನ್ನ ಬೆನ್ನಿಗೆ ನಿಂತಿದ್ದಾರೆ. ನನ್ನ ಆರಂಭ ಕಾಲದ ಸವಾಲಾಗಿರ್ಬೋದು, ಆ ಬಳಿಕದ ಸವಾಲಾಗಿರ್ಬೋದು, ನನ್ನ ಅಣ್ಣಂದಿರು, ನನ್ನ ತಂಗಿಯಂದಿರು, ನನ್ನ ಅತ್ತಿಗೆಯರು, ನನ್ನ ಅಮ್ಮ ಅಪ್ಪ ಎಲ್ಲರೂ ಕೂಡ ನನ್ನ ಬೆನ್ನಿಗೆ ನಿಂತಿದ್ದಾರೆ, ಬೆಂಬಲಿಸಿದ್ದಾರೆ. ನಾನು ಹೇಳ್ತಾ ಇರೋದು, ಯಾವುದೇ ಓರ್ವ ವ್ಯಕ್ತಿ ಕುಟುಂಬದ ಬೆಂಬಲ ಸಿಕ್ಕರೆ ಆತ ಖಂಡಿತ ಏನಾದರೂ ಒಂದು ಸಾಧನೆ ಮಾಡ್ತಾನೆ ಅಂತ. ಕುಟುಂಬ ಆತನ ಬೆನ್ನಿಗೆ ನಿಂತರೆ ಆತ ಯಾವುದಾದ್ರೂ ಒಂದು ಸಾಧನೆ ಮಾಡ್ತಾನೆ ಅಂತ ಒಂದು ಧೈರ್ಯ ಸಿಗುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವಾಗಲೂ ಕೂಡ ಮಕ್ಕಳಿಗೆ ಸಂಪೂರ್ಣ ಬೆಂಬಲ ಕೊಡಿ, ಅವರಲ್ಲಿ ಹೊಸ ಚಿಂತನೆಗಳನ್ನು ಮೂಡಿದರೆ
ಅವರಿಗೆ ನನಗೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇನ್ನೇನು ಆಗಬೇಕು ಅಂತ ಅವರು ಕನಸನ್ನು ಹಂಚಿಕೊಂಡ್ರೆ ಅವರ ಬೆನ್ನಿಗೆ ನಿಲ್ಲಿ, ಅವರಿಗೆ ಪ್ರೋತ್ಸಾಹ ಕೊಡಿ. ಆ ಮುಖಾಂತರ ಅವರು ಕೂಡ ಬಹಳ ಸಮೃದ್ಧವಾಗಿ ಬೆಳೀತಾರೆ, ಸಮಾಜದಲ್ಲಿ ಏನೋ ಒಂದು ಸಾಧನೆ ಮಾಡ್ತಾರೆ. ನಿವೃತ್ತ ಬಿಎಸ್ಎನ್ಎಲ್ ಉದ್ಯೋಗಿಯವರ ಆಪ್ತ ಡಿಕೆ ಇಬ್ರಾಹಿಂ, ರಹಮನಿಯಾ ಜುಮಾ ಮಸೀದ್ ಕೊಡಪದವಿನ ಪ್ರಧಾನ ಕಾರ್ಯದರ್ಶಿ ರಹೀಂ ಕೊಡಪದವು, ಎಸ್ಡಿಎಂಸಿ ಕೊಡಪದವು ಶಾಲೆಯ ಅಧ್ಯಕ್ಷರಾದ ಉಮರ್ ಫಾರೂಕ್ ಟೆಕ್ನಿಕ್, ಎಸ್ವೈಎಸ್ ಮುಖಂಡರಾದ ಮೊಹಮ್ಮದ್ ಬೀಡಿ, ಬಿಗ್ ಬ್ಲಾಸ್ಟರ್ ಕೋಡಪದವು ಮಾಜಿ ಅಧ್ಯಕ್ಷರಾದ ಕಬೀರ್ ತಾಳಿತನೂಚಿ, ವಿಟ್ಲ ಪಡ್ನೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಹರ್ಷದ್ ಕುಕ್ಕಿಲಾ, ಜಿಯಾದ್ ಕಂಪದಬೈಲು, ಯಾಸಿರ್ ಕುಕ್ಕಿಲಾ, ಫಾರೂಕ್ ಬೊನ್ಯಕುಕ್ಕು, ಹಂಸಾ ತಾಳಿತ್ನೂಜಿ, ಇಮ್ರಾನ್ ಬೊನ್ಯಕುಕ್ಕು, ಹನೀಫ್ ಕಂಪದಬೈಲು, ಸಿದ್ದಿಕ್ ಸರಾಬು, ಎಕೆ ಕುಕ್ಕಿಲ ಅವರ ಕುಟುಂಬಸ್ಥರು ಭಾಗವಹಿಸಿದ್ರು. ಸಿರಾಜ್ ಮದಕ ಸ್ವಾಗತಿಸಿ ವಂದಿಸಿದ್ರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.